ಮಕ್ಕಳ ಭವಿಷ್ಯದಿಂದ ಅವರು ಹಿತದೃಷ್ಟಿಯಿಂದ ಒಂದು ಮಹತ್ವಪೂರ್ಣವಾದಂಥ ನಿರ್ಣಯವನ್ನು ತಗೊಂಡಂಥ ಕೆಲಸ ಮಾಡಿದ್ದಾರೆ. ಯಾಕಂದರೆ ಮೊನ್ನೆ ಏನು ನೀಟ್ ಪರೀಕ್ಷೆ ವಿಚಾರದಲ್ಲಿ ಭಾಳಷ್ಟು ದೇಶದಾದ್ಯಂತ ಏನು ಗೊಂದಲ ಆಯಿತೋ ಆ ಗೊಂದಲವನ್ನು ನಿರ್ವಹಣೆ ಮಾಡಬೇಕು ಅನ್ನೋಂಥ ಕಾರಣದಿಂದ ಪ್ರಧಾನಮಂತ್ರಿಗಳಾದಂಥ ಕೆಲವು ನಿರ್ಧಾರಗಳನ್ನು ತಗೊಂಡಂಥ ಕೆಲಸ ಮಾಡಿದ್ದಾರೆ. ನಂದಿನ್ ನಿಲ್ಕೇಣಿಯವರು ಏನು ಅವರ ನೇತೃತ್ವದಲ್ಲಿ ಪರೀಕ್ಷಾ ಸುಧಾರಣೆಗಳ ಕುರಿತು ಉನ್ನತ ಮಟ್ಟದ ಕಾರ್ಯಪಡೆಯನ್ನು ರಚನೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಆ ಕಾರ್ಯಪಡೆಯ ವರದಿಯ ಆಧಾರದ ಮೇಲೆ ಮುಂಬರುವಂಥ ಪರೀಕ್ಷೆಗಳು ನಡಿಬೇಕು ಅನ್ನೋಂಥ ತೀರ್ಮಾನವನ್ನು ಕೂಡ ತಗೊಂಡಂಥ ಕೆಲಸ ಮಾಡಿದ್ದಾರೆ. ಏನು ಈ ಪೇಪರ್ ಸೋರಿಕೆ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದರೋ, ಯಾರ್ಯಾರು ಅದರಲ್ಲಿ ಶಾಮೀಲಾಗಿದ್ದರೋ ಅವರೆಲ್ಲರೂ ಕೂಡ ಜೈಲಿಗೆ ಹಾಕೋಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಅದರ ಜೊತೆಲಿ ಸಾಕಷ್ಟು ಕಾನೂನುಗಳನ್ನು ಕೂಡ ಮಾಡೋಂಥ ಕೆಲಸ ಕೂಡ ಮಾಡಿದೆ. ಬಹುಶಃ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟು ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂಥ ಟೈಮಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟುಗಳು ಇರಬೇಕು. ಆ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಕೂಡ ಸಾಕಷ್ಟು 3 ತಿಂಗಳ ಒಳಗಡೆ ಇತ್ಯರ್ಥ ಆಗಬೇಕು ಅನ್ನೋಂಥ ತೀರ್ಮಾನವನ್ನು ಕೂಡ ಇವತ್ತು ಹೊಸ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಕೂಡ ಸ್ಥಾಪನೆ ಮಾಡೋಂಥ ಕೆಲಸ ಆಗಿದೆ. ಜೊತೆಲಿ ಪಾರ್ಲಿಮೆಂಟಲ್ಲಿ ಕೂಡ ಈ ಬಿಲ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಇವತ್ತು ಬಹುಶಃ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗೋಂಥ ಟೈಮಲ್ಲಿ ಮೊನ್ನೆ ಪ್ರಧಾನಮಂತ್ರಿಗಳು ಅವರು ಉಲ್ಲೇಖನ ಮಾಡೋಂಥ ಟೈಮಲ್ಲಿ ಏನು ಇವತ್ತು 10 ವರ್ಷಗಳ ಕಾಲ ಜೈಲು ಶಿಕ್ಷೆ, 10 ಲಕ್ಷ ರೂಪಾಯಿ ದಂಡ, ಸಾಕಷ್ಟು 10 ಕೋಟಿ ದಂಡ, ನಂತರ ಸಾಕಷ್ಟು ನಿಯಮಾವಳಿಯನ್ನು ಕೂಡ ಮಾಡೋಂಥ ಕೆಲಸ ಮಾಡಿದ್ರೆ ಮುಂದಕ್ಕೆ ಇದನ್ನು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅದು ಮರಳು ಕಳಿಸ್ಬಾರ್ದು ಅನ್ನೋಂಥ ಕಾರಣದಿಂದ ಇವತ್ತು ನಂದನ್ ನಿಲ್ಕೇಣಿ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ತಂಡವನ್ನು ಕೂಡ ನೇತೃತ್ವವನ್ನು ಕೂಡ ವಹಿಸೋಂಥ ಕೆಲಸ ಮಾಡಿದ್ದಾರೆ. ಇವತ್ತು ಸಂಸತ್ತಿನಲ್ಲಿ ಕಠಿಣವಾದಂಥ ಕಾನೂನು ಅಂಶಗಳನ್ನು ಕೂಡಿದಂಥ ಶಾಸನಬದ್ಧವಾದಂಥ ಒಂದು ತರಬೇಕು ಅನ್ನೋಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೋ ದೇಶದ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಗಳು ಮಕ್ಕಳ ಭವಿಷ್ಯದ ಹಿತದೃಷ್ಟಿದಿಂದ ಅವರು ಪ್ರಮುಖವಾದಂತೆ ಹೆಜ್ಜೆ ಇಡೋಂಥ ಕೆಲಸ ಕೂಡ ಮಾಡಿದ್ದಾರೆ. ಇವತ್ತು ನಾನೇನು ಹಿಂದಕ್ಕೆ ಹೋಗಿ ಯಾವುದು ಹಿಂಗಾಯಿತು, ಅವ್ರ ಕಾಲದಲ್ಲಿ ಹಿಂಗಾಯಿತು ಅದರ ಬಗ್ಗೆ ಯಾವುದೇ ಉಲ್ಲೇಖನೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ಪ್ರಧಾನಮಂತ್ರಿಗಳು ದೇಶದ ಯುವಜನತೆಗೆ ಮೋದಿಜಿಯವರು ಅವರು ಜೊತೆಲಿ ಇದ್ದಾರೆ ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಲಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ದೇಶದ ಯುವಜನತೆ ಭಾವನೆಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಾರ್ದಂತೆ ಮೋದಿಜಿಯವರು ಇದ್ದಾರೆ ಅನ್ನೋಂಥದ್ದು ಕೂಡ ನೋಡಿಸ್ಕೊಡೋಂಥ ಕೆಲಸ ಮಾಡಿದ್ದಾರೆ. ಇದರ ಜೊತೆಲಿ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನು ಮುಂದೆ ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂಥ ಈ ರೀತಿ ಆದ್ರಿಗಿನ ಬಹುಶಃ ಅವರಿಗೆ ಭಾಳಷ್ಟು ಕಠಿಣವಾದಂಥ ಕಾನೂನುಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನೇರವಾಗಿ ಅವರೇ ಟ್ವೀಟನ್ನು ಮಾಡೋದ್ರ ಮೂಲಕ, ಅವರೇ ಲೈವಲ್ಲಿ ಬರೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಮಕ್ಕಳ ಅವರು ಸದೃಢತೆಯನ್ನು ಅವ್ರನ್ನ ಭವಿಷ್ಯವನ್ನು ರೂಪಿಸ್ಕೊಡೋಂಥ ಕೆಲಸ ಮೋದಿಜಿ ಅವರು ಕೂಡ ಮಾಡ್ತಾಯಿದ್ದಾರೆ. ಜೊತೆಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಐತೆ. ಬಹುಶಃ ಸರ್ಕಾರ ಇದ್ದಂಥ ಟೈಮಲ್ಲಿ ಇವತ್ತು ನಾನು ಈ ರಾಜ್ಯ ಸರ್ಕಾರಕ್ಕೆ ನಾನು ಕೇಳ್ತೀನಿ, ಇವತ್ತು ರಾಜ್ಯದಲ್ಲಿ ಇವತ್ತು ಬರಗಾಲ ಅಂತೂ ಚಾಯಿಸ್ತಾ ಇದೆ. ಬರಗಾಲ ಎಲ್ಲಿ ನೋಡಿದ್ರಿಗಿನ ಬರಗಾಲ ಜೊತೆಲಿ ಯಾರಿಗೂ ಕೂಡ ಸಾಕಷ್ಟು ತೊಂದರೆದಲ್ಲಿ ಇದ್ದಾರೆ. ರಾಜ್ಯದಲ್ಲಿದ್ದಂಥ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಇಷ್ಟು ದಿನಗಳ ಕಾಲ ಮಳೆ ಆಗಲಿಲ್ಲ, ಸಾಕಷ್ಟು ಜಮೀನುಗಳ ಕೂಡ ಒಣಗಿ ಹೋಗ್ತಾ ಇದ್ದಾವೆ, ದನಕರುಗಳಿಗೆ ನೀರಿಲ್ಲ, ಮೇವಿಲ್ಲ, ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಇವರು ಮುಖ್ಯಮಂತ್ರಿಗಳು ಪರಿಹಾರವನ್ನು ಘೋಷಣೆ ಮಾಡೋದು ಬಿಟ್ಟು ಯಾಕೆ ಈ ಡ್ರೋನ್ ಸರ್ವೆ ಇವಾಗ ಯಾಕೆ ಪ್ರಾರಂಭ ಮಾಡಿದಾರೋ ಗೊತ್ತಾಗ್ತಲ್ಲ. ಡ್ರೋನ್ ಸರ್ವೆ ಇವತ್ತು ಯಾವ ರೀತಿಯಲ್ಲಿ ಅಂದರೆ ಅಂಗೈಗೆ ಒಂದು ಗಾಯ ಆದರೆ, ಕೈಗೆ ಗಾಯ ಆದ್ರಿಗಿನ ಯಾವ ರೀತಿ ಕನ್ನಡಿಯಲ್ಲಿ ನೋಡ್ಕೋಬೇಕಾಗುತ್ತೋ ಆ ರೀತಿ ಸರ್ಕಾರ ಅನ್ನೋಂಥದ್ದು ಇವತ್ತು ಆ ಕೆಲಸ ಮಾಡೋಕ್ಕೂ ಹೊಂಟಿದೆ. ಯಾಕಂದರೆ ಇವತ್ತು ಸರ್ಕಾರ ಇಷ್ಟು ದಿನಗಳ ಕಾಲ ಮಾಡಬೇಕಾದಂಥ ಕೆಲಸ ಮಾಡಲಾರ್ದಂತೆ ಇವತ್ತು ಡ್ರೋನ್ ಕಾನೂನು ಮೂಲಕ ಇವತ್ತು ಸರ್ವೆಯನ್ನು ಮಾಡೋಕ್ಕೂ ಹೊರಟಿದ್ದಾರೆ. ನಾನು ಇವತ್ತು ಈ ಸರ್ಕಾರಕ್ಕೆ ಕೇಳ್ತೀನಿ, ಇವತ್ತು ರೈತರೆಲ್ಲರೂ ಕೂಡ ಒಂದು ಕಡೆ ಗುಳೆಗೆ ಹೋಗ್ತಾ ಇದ್ದಾರೆ. ಇವತ್ತು ರೈತರೆಲ್ಲರೂ ಕೂಡ ಒಂದು ಕಡೆ ತೊಂದರೆದಲ್ಲಿದ್ದಾರೆ. ಇವತ್ತು ನಮ್ಮ ಭಾಗದಲ್ಲಿ ನಾವೆಲ್ಲರೂ ಕೂಡ ತುಂಗಭದ್ರಾ ಜಲಾಶಯಕ್ಕೆ ಅವಲಂಬಿತವಾದಂಥ ರೈಟ್ ಬ್ಯಾಂಕು, ಲೆಫ್ಟ್ ಬ್ಯಾಂಕ್ನ ರೈತರೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ದು ಕುಡಿಲಿಕ್ಕೆ ನೀರಿಲ್ಲಾರ್ದಂತೆ ಕೆರೆಗಳೆಲ್ಲ ಕೂಡ ಬತ್ತಿ ಹೋಗುವಂಥ ಟೈಮಲ್ಲಿ
ಇವತ್ತು ರೈತರಿಗೆ ತಕ್ಷಣವೇ ಪರಿಹಾರವನ್ನು ಘೋಷಣೆ ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳು.